ನಮಸ್ಕಾರ. ನಾನಿವತ್ತು ಯಾವುದೇ ಅಡುಗೆಯೊಂದಿಗೆ ಬಂದಿಲ್ಲ. ನಾನಿವತ್ತು ನಿಮ್ಮನ್ನ ಒಂದು ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಸುಮಾರು 1500 ವರ್ಷಗಳ ಹಿಂದೆ ಇರುವಂತಹ ಒಂದು ಪೋರ್ಚುಗೀಸ್ ಅರಮನೆ. ಇದು ಇರೋದು ಗೋವಾದಲ್ಲಿ. ಬನ್ನಿ ಒಳಗಡೆ ಹೋಗೋಣ. ಹೇಗಿದೆ, ಏನಿದೆ, ಏನೆಲ್ಲ ಇದೆ ಅನ್ನೋದನ್ನ ನೋಡಿ. ಈ ಪೋರ್ಚುಗೀಸ್ ಅರಮನೆಯಲ್ಲಿ ಈಗ 15ನೇ ಜನರೇಷನ್ ಅಂದರೆ 15ನೇ ತಲೆಮಾರಿನ ಅವರು ವಾಸಿಸ್ತಾ ಇದ್ದಾರೆ. ಇದೊಂದು ಪ್ರೈವೇಟ್ ಪ್ರಾಪರ್ಟಿ ಆಗಿದ್ರು ಸಹ ಅವರು ಇಲ್ಲಿ ಎಲ್ಲವನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ, ಹಾಗೆ ತೋರಿಸ್ತಾ ಇದ್ದಾರೆ. ನೀವು ಬನ್ನಿ, ತುಂಬಾನೇ ಚೆನ್ನಾಗಿದೆ, ಒಮ್ಮೆ ಭೇಟಿ ಕೊಡಿ. ಇದು ಮೆನೆಜನ್ ಬ್ರಗಾಂಜಾ ಹೌಸ್. ಇದು ದಕ್ಷಿಣ ಗೋವಾದ ಚಂದೋರ್ ಅನ್ನುವಂತಹ ಗ್ರಾಮದಲ್ಲಿ ಇರುವಂತಹ ಒಂದು ಐತಿಹಾಸಿಕ ಮಹಲ್ ಆಗಿದೆ. ಈ ಮಹಲಿನ ಹಿನ್ನೆಲೆಯನ್ನು ನಾವು ನೋಡೋದಾದ್ರೆ, ಆಗಿನ ರಾಜನಾದಂತಹ ಡೋಮ್ ಲೂಯಿಸ್ ಈ ಭೂಮಿಯನ್ನ ಫ್ರಾನ್ಸಿಸ್ಕೋ ಕ್ಲೇವಿಯರ್ ಈ ಬ್ರಗಾಂಜಾ ಅವರಿಗೆ ಉಡುಗೊರೆಯಾಗಿ ನೀಡಿದ್ರಂತೆ. ಅನಂತರ 19ನೇ ಶತಮಾನದಲ್ಲಿ ಈ ಮನೆಯನ್ನ ಇಬ್ಬರು ಸಹೋದರಿಯರ ನಡುವೆ ವಿಭಜನೆ ಮಾಡಲಾಗಿತ್ತು ಅಂತ ಹೇಳ್ತಾರೆ. ಇದು ಗೋವಾದಲ್ಲೇ ಅತಿ ದೊಡ್ಡದಾಗಿರುವಂತಹ ಪೋರ್ಚುಗೀಸ್ ಶೈಲಿಯ ಪ್ರೈವೇಟ್ ಮಹಲ್ಗಳಲ್ಲಿ ಒಂದಾಗಿದೆ. ನೀವು ನೋಡಬಹುದು, ಮನೆಯ ಮುಂಭಾಗದಲ್ಲಿ ನಾವು ನೋಡೋದಾದ್ರೆ 24 ಕಿಟಕಿಗಳನ್ನು ಹೊಂದಿ ಮೆಟ್ಟಿಲುಗಳನ್ನು ಹತ್ತಿ ಒಳಗಡೆ ಹೋಗಬೇಕು. ಹಾಗೆ ನಾವು ಒಳಗಡೆ ಹೋಗಿ ನೋಡೋದಾದ್ರೆ ನೆಲಕ್ಕೆ ಹಾಕಿರುವಂತಹ ಇಟಾಲಿಯನ್ ಟೈಲ್ಸ್, ಅದಕ್ಕೆ ಸರಿ ಹೊಂದುವಂತೆ ಗೋಡೆಗೆ ಮಾಡಿರುವಂತಹ ಪೇಂಟಿಂಗ್ ಏನು ಅದ್ಭುತವಾಗಿದೆ ಅಂತ. ಈಗೆಲ್ಲ ಆದರೆ ಈ ವರ್ಷ ಮಾಡಿರುವಂತಹ ಪೇಂಟಿಂಗು 2 ವರ್ಷ ಬಿಟ್ಕೊಂಡು ನೋಡಿದರೆ ಹೋಗ್ಬಿಟ್ಟಿರುತ್ತೆ. ಆದರೆ ಅಷ್ಟು ವರ್ಷಗಳ ಹಳೆದಾದರೂ ಈ ಪೇಂಟಿಂಗ್ ಹೇಗಿದೆ ಅಂತ ನೋಡಿ. ಅಂಥ ಅದ್ಭುತವಾದಂತಹ ಪೇಂಟಿಂಗ್ ಆಗಿರ್ಬೋದು ಇದು. ಅವರು ಬಳಸ್ತಿದ್ದಂತಹ ಚಂಡೇಲಿಯರ್ಗಳು, ಇಟಾಲಿಯನ್ ಮಾರ್ಬಲ್ಸು, ಹಾಗೆ ನೆಲಹಾಸು ಮತ್ತು ಮಕಾಮ್ ಇರಬಹುದು. ಹಾಗೆ ಅವರು ಬಳಸುತ್ತಿದ್ದಂತಹದ್ದು ಬೆಲ್ಜಿಯಂ ಗ್ಲಾಸ್ಗಳನ್ನು, ಹಾಗೆ ಪೋರ್ಚುಗಲ್ ಹಾಗೂ ಚೀನಾದಿಂದ ತಂದಂತಹ ಪುರಾತನವಾದಂತಹ ಪೀಠೋಪಕರಣಗಳನ್ನು ನಾವು ಇಲ್ಲಿ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಅವರ ಗೆಸ್ಟ್ ರೂಮ್ ಆಗಿರಬಹುದು, ಡೈನಿಂಗ್ ಹಾಲ್ ಆಗಿರಬಹುದು, ಇಲ್ಲ ಟ್ರಾನ್ಸ್ಪೋರ್ಟು, ರಾಣಿಯರಿಗೆ ಓಡಾಡಲಿಕ್ಕೆ ಎಲ್ಲವೂ ಎಷ್ಟು ಸುಸಜ್ಜಿತವಾಗಿತ್ತು, ಎಷ್ಟು ಅಚ್ಚುಕಟ್ಟಾಗಿತ್ತು ಅನ್ನೋದನ್ನು ತಿಳಿಸ್ತದೆ. ರಾಣಿಯರು ಬಳಸ್ತಿದ್ದಂತಹ ಡ್ರೆಸ್ಸಿಂಗ್ ಟೇಬಲ್, ಮಿರರು, ಅವುಗಳಿಗೆಲ್ಲ ಮದರ್ ಆಫ್ ಪರ್ಲನ್ನು ಬಳಸಿ ಎಷ್ಟು ಸುಂದರವಾಗಿ ಕೆತ್ತನೆ ಕೆಲಸವನ್ನು ಮಾಡಿದ್ದಾರೆ ನೋಡಿ. ದೊಡ್ಡ ದೊಡ್ಡ ಲೈಟ್ಗಳು. ಆಗೆಲ್ಲ ಕರೆಂಟ್ ಇರಲಿಲ್ಲ, ಆದರೂ ಅವರು ಫ್ರಿಜ್ಜನ್ನು ಬಳಸ್ತಾ ಇದ್ರಂತೆ, ಅದು ಕೆರೋಸಿನನ್ನು ಯೂಸ್ ಮಾಡಿ. ಇವೆಲ್ಲ ನೋಡಿದಾಗ ನಮ್ಗೆ ಏನನ್ಸುತ್ತೆ ಅಂದರೆ, ಆಗಿನ ಕಾಲದಲ್ಲೇ ಅವರು ಎಷ್ಟೊಂದು ಐಷಾರಾಮಿಯ ಜೀವನವನ್ನು ನಡೆಸ್ತಾ ಇದ್ರು ಅನ್ನೋದು ಇವೆಲ್ಲವನ್ನು ನೋಡಿದಾಗ ನಮಗೆ ಗೊತ್ತಾಗ್ತದೆ. ಇದಲ್ಲದೆ ಮನೆಯೊಳಗೆ ಸಹ ಒಂದು ಪ್ರಾರ್ಥನಾ ಮಂದಿರ ಇದೆ. ಅಲ್ಲಿ ಸೆಂಟ್ ಫ್ರಾನ್ಸಿಸ್ ಕ್ಲೇವಿಯರ್ ಅವರು ಒಂದು ಉಂಗುರ ಪವಿತ್ರವಾದದ್ದು ಅವಶೇಷವಾಗಿ ಇರಿಸಲಾಗಿದೆ ಎಂಬುದು ಇಲ್ಲಿರುವವರ ನಂಬಿಕೆ.
ಇದಾಗಿತ್ತು ಇವತ್ತಿನ ವಿಶೇಷ ಪೋರ್ಚುಗೀಸ್ ಅರಮನೆ. ನೀವೇನಾದರೂ ಗೋವಾಕ್ಕೆ ಬಂದರೆ ಒಂದಿಷ್ಟು ಎಂಜಾಯ್ಮೆಂಟ್ನ ಜೊತೆಗೆ ಇಂತಹ ಪ್ಲೇಸ್ಗಳಿಗೂ ಭೇಟಿ ಕೊಡಿ. ನೀವು ಇಂತಹ ಸ್ಥಳಕ್ಕೆ ಬಂದರೆ ನೋಡಿ, ನಮ್ಮ ಹಿಂದಿನವರೆಲ್ಲ ಹೇಗೆ ಬದುಕ್ತಿದ್ರು, ಯಾವ್ಯಾವ ರೀತಿಯಾಗಿ ಯಾವ ಶೈಲಿಯಲ್ಲಿ ಅವರ ಫರ್ನಿಚರ್ಗಳಿರ್ಬೋದು ಅಥವಾ ಅವರ ಲೈಫ್ ಸ್ಟೈಲ್ಗಳು ಹೇಗಿರ್ಬೋದು ಅನ್ನೋದನ್ನೆಲ್ಲ ನಾವು ತಿಳ್ಕೊಳ್ಬೋದು. ಹಾಗೆ ನಮ್ಮ ಮುಂದಿನವರಿಗೂ ನಾವು ಈ ವಿಷಯಗಳನ್ನೆಲ್ಲ ತಿಳಿಸ್ಬೋದು. ಖಂಡಿತ ನೀವು ಸಹ ಬನ್ನಿ, ನೋಡಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು.